ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳು? ಭಾವನನ್ನ ಹುಡುಕಕ್ಕೆ ಬೇರೆ ಏನಾದರೂ ಯೋಚನೆ ಮಾಡು. ಅವಳ ಫ್ರೆಂಡ್ಸ್ ಯಾರಾದರೂ ಇದ್ರೆ ಫೋನ್ ಮಾಡಿ ಕೇಳು. ಅಲ್ಲ ಸಿಂಚನ, ಅಕ್ಕಂಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಇದ್ರೂ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರನ್ನ? ಹೇಗಿದ್ರು ಭಾವನನ್ ಫೋನು ಇಲ್ಲೇ ಇದೆಯಲ್ವಾ, ತಗೊಂಡು ಚೆಕ್ ಮಾಡು. ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ಸಿಕ್ಕೇ ಸಿಗತ್ತೆ. ಅದು ಮಾಡಬಹುದು. ಅಕ್ಕ, ಭಾವನ ಬಂದು. ಭಾವನಾ, ಎಲ್ಲಮ್ಮ ಹೋಗಿದ್ದೆ ನೋಡು, ನಿನ್ ಮನೇಲಿಲ್ದೆ ನಾವೆಲ್ಲ ಎಷ್ಟು ಗಾಬರಿ ಮಾಡ್ಕೊಂಡಿದ್ದೀವಿ. ನೀನ್ ಹುಡುಕ್ತಾ ಇರೋ ಜಾಗ ಇಲ್ಲ. ಹೇಳ್ದೆ ಕೇಳ್ದೆ ಎಲ್ಲಮ್ಮ ಹೋಗಿದ್ದೆ? ಅಪ್ಪ, ಅದು ಮನ್ಸಿಗೆ ಬೇಜಾರಾಗಿತ್ತು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲ ಭಾವನಾ, ಈ ತರ ಹೇಳ್ದೆ ಕೇಳ್ದೆ ಹೊರಗಡೆ ಹೋದ್ರೆ ನಾವೇನ್ ತಿಳ್ಕೊಬೇಕು ಹೇಳು? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ನಮ್ಗೊಂದು ಮಾತು ಹೇಳ್ಬೋದಿತ್ತಲ್ವಾ? ಹೌದಕ್ಕ, ನೀ ಎಲ್ಲ ಹೋಗಿದ್ಯೋ ಏನಾಗಿದೆಯೋ ಅಂತ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಲ್ಲ, ವೆಂಕಿ ದೇವಸ್ಥಾನ ಎಲ್ಲ ಹುಡ್ಕೊಂಡ್ ಬಂದಂತಲ್ಲ, ಅಲ್ಲಿ ಎಲ್ಲೂ ಇರ್ಲಿಲ್ವಂತಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹರೀಶ, ಈಗ ಅವಳ ಮನೆಗೆ ಬಂದಾಯ್ತಲ್ಲ, ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆನ ಕೇಳಿ ಕೇಳಿ ಅವಳ ಮನ್ಸನ್ನ ಇನ್ನೊಂದಷ್ಟು ಗೊಂದಲ ಮಾಡಬೇಡಿ. ಯಾವಾಗಲೂ ನಿಂದಿದೆ ಆಯ್ತು. ಅಲ್ಲ, ಮನಸ್ಸು ಸರಿ ಇಲ್ಲ ಅಂದ್ರೆ ನಮಗೆ ಹೇಳ್ದೆ ಕೇಳ್ದೆ ಹಂಗೆ ಹೋಗ್ಬಿಡದ? ನೀನು ಹುಡ್ಕೋದಕ್ಕೋಸ್ಕರ 2 ಲೀಟರ್ ಪೆಟ್ರೋಲ್ ಖರ್ಚು ಮಾಡಿದ್ದೀನಿ ನಾನು. ಅದು ಇವತ್ತು ರಜಾ ಬೇರೆ ಹಾಕಿದ್ದೀನಿ. ನನಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಕ್ಕೆ ಯಾಕೆ ಹೋದೆ ಅಣ್ಣ? ನಾನಿಲ್ಲ ಅಂತ ಖುಷಿಯಾಗಿರ್ಬೋದಿತ್ತಲ್ವಾ? ಭಾವನಾ, ಏನಂತ ಮಾತಾಡ್ತೀಯಮ್ಮ? ನೋಡು, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ ಕ್ಷಮಿಸ್ಬಿಡಮ್ಮ. ಹಾಗೆಲ್ಲ ಹೇಳ್ಬೇಡ ಅಪ್ಪ. ನಿಮ್ಮಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ. ನಿಮ್ಮನ್ನ ಅಪ್ಪನಾಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ಆದ್ರೆ ನಿಮಗ್ ತಕ್ಕ ಮಗಳಲ್ಲಪ್ಪ ನಾನು. ನನ್ನಿಂದ ನೀವು ಖುಷಿ ಪಡೋದಕ್ಕಿಂತ ನೋವು ಅನುಭವಿಸಿರೋದೇ ಜಾಸ್ತಿ. ಅದಕ್ಕೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ಬೇಕಪ್ಪ. ಇಲ್ಲಮ್ಮ, ನಿನ್ ಕ್ಷಮೆ ಕೇಳೋ ಅಗತ್ಯ ಇಲ್ಲಮ್ಮ. ನೋಡು, ನೀನ್ ಧೈರ್ಯವಾಗಿರು. ಇದೇನ್ ಸಮಸ್ಯೆ ಬಂದಿದೆ, ನಾವೆಲ್ಲ ಅದಕ್ಕೊಂದು ಪರಿಹಾರ ಹುಡುಕ್ತೀವಮ್ಮ. ನೀನ್ ಧೈರ್ಯವಾಗಿ. ಹೌದಕ್ಕ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನೋಡು, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇ ಇರ್ತೀವಿ, ಪ್ರಾಮಿಸ್. ಇವತ್ತು ನೀನು ಹೊರಗಡೆ ಹೋಗಿದ್ರಿಂದ ಅಣ್ಣ ಅತ್ತೆ ಜೊತೆ ಜಗಳ ಆಡಿದ್ದಾರೆ. ಕೋಪದಲ್ಲಿ ಅತ್ತೆ ಹೊಡೆದೇ ಬಿಟ್ಟಿದ್ದಾನೆ ಗೊತ್ತಾ? ಸಂತು, ಹರಿ ಹೇಳಿ ನಿಜ? ವೀಣದ ಮೇಲೆ ನೀನ್ ಕೈ ಮಾಡಿದ್ಯಾ? ಬಾಯಿಗೆ ಬಂದಾಗ ಮಾತಾಡಿದ್ರೆ
ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ಸಿಟ್ಟು ಬಂತು, ಹೊಡೆದೆ. ಏನ್ ತಪ್ಪು? ಹಿಂಗ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ಸಂತು ನಿನಗೆ? ಕಟ್ಕೊಂಡಿರೋ ಹೆಂಡತಿ ಮೇಲೆ ಕೈ ಮಾಡಕ್ಕೆ ಹೇಗೋ ಮನಸ್ಸು ಬರುತ್ತೆ. ನೆಚ್ಕೊಂಡು ಮನೆ ಮಠ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದಿರ್ತಾಳೆ. ಅಂಥವಳ ಮೇಲೆ ನಿನ್ನ ನಡವಳಿಕೆ ನೋಡಿದ್ರೆ ನಾನೇ ನಿನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಅನಿಸ್ತಾ ಇದೆ. ನಾನು ನಿಮ್ಮಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಎಂಥ ಕಷ್ಟ ಸುಖಗಳನ್ನೆಲ್ಲ ಎದುರಿಸಿದ್ದೀವಿ.